ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕೂಡ ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಮೊದಲನೇ ಟಿಪ್ಸ್ ಯಾವುದಂತೇಳಿ ನೋಡೋಣ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಈ ರೀತಿ ನಾವು ಬೆಲ್ಟನ್ನು ನಾವು ಸುತ್ತಿಡ್ತಿರ್ತೀವಿ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಮತ್ತೆಲ್ಲ ಬಟ್ಟೆಗಳನ್ನು ನಾವು ಇಟ್ಕೊತಿರ್ತೀವಿ ಬ್ಯಾಗ್ ಒಳಗೆ. ಅದೇ ರೀತಿ ಈ ರೀತಿ ಬೆಲ್ಟನ್ನು ಕೂಡ ನಾವು ಸುತ್ತಿಟ್ಟಿರ್ತೀವಿ. ಆದರೆ ಸುತ್ತಿಟ್ಟ ತಕ್ಷಣ ಈ ರೀತಿ ನೋಡ್ತಿರ್ಬೋದು, ಈ ರೀತಿ ಬೆಲ್ಟ ಮೊದಲು ಯಾವ ರೀತಿ ಇತ್ತಲ್ಲ ಅದೇ ರೀತಿ ಅಂದರೆ ಬಿಚ್ಕೊಂಡ್ಬಿಡ್ತದೆ. ಅಂದರೆ ನೀಟಾಗಿ ಹತ್ಯೆ ಕುಂದ್ರೋದಿಲ್ಲ. ಈ ರೀತಿ ಆಗಬಾರ್ದು. ನಾವು ಯಾವ ರೀತಿ ಬೆಲ್ಟ್ ಸುತ್ತಿರ್ತೀವಲ್ಲ ಅದೇ ರೀತಿ ಹತ್ಯೆಗೆ ಇರಬೇಕು ಅಂತಂದ್ರೆ ಈ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್, ವೇಸ್ಟ್ ಆದ ಸಾಕ್ಸ್ಗಳು ಮನೆಯಾಗಿದ್ದೇ ಇರ್ತಾವೆ. ಆ ಸಾಕ್ಸ್ ಒಳಗೆ ನಾವು ಈ ರೀತಿ ಸುತ್ತಿದ ಬೆಲ್ಟನ್ನು ಈ ರೀತಿ ಇಟ್ವಿ ಅಂತಂದ್ರೆ ನಾವು ಯಾವ ರೀತಿ ಬೆಲ್ಟ್ ಸುತ್ತಿರ್ತೀವಲ್ಲ ಅದೇ ರೀತಿ ಬೆಲ್ಟ್ ಎಂಬುದು ನೀಟಾಗಿ ಇರ್ತದೆ. ಅಂದ್ರೆ ನಮ್ಮ ಸ್ಪೇಸ್ ಕೂಡ ಅಂದರೆ ಬ್ಯಾಗ್ ಒಳಗೆ ನಾವು ಬಟ್ಟೆ ಅದರ ಇಟ್ಕೊಂಡಿರ್ತೀವಿ. ಅದ್ರಾಗ ಈ ಬೆಲ್ಟ ಈ ರೀತಿ ಹರಡ್ಕೊಂಡ್ಬಿಡ್ತು ಅಂತಂದ್ರೆ ಜಾಸ್ತಿ ಸ್ಪೇಸ್ ಹಾಳಾಗುತ್ತೆ. ಆ ರೀತಿ ಆಗೋ ಬದಲಾಗಿ ನಾವು ಈ ರೀತಿ ನಾವು ವೇಸ್ಟ್ ಸಾಕ್ಸಲ್ಲಿ ಈ ರೀತಿ ಬೆಲ್ಟನ್ನು ನಾವು ಸುತ್ತಿಟ್ವಿ ಅಂತಂದ್ರೆ ಜಾಗ ಅನ್ನೋದು ಇನ್ನೂ ಕೂಡ ಉಳಿತದೆ. ನೋಡ್ತಿರ್ಬೋದು ಫ್ರೆಂಡ್ಸ ಎಷ್ಟೊಂದು ನೀಟಾಗಿ ಕುಂತದ ಅಂಥೇಳಿ. ಮುಂದಿನ ಟಿಪ್ ಏನಂತಂದ್ರೆ ನೋಡ್ತಿರ್ಬೋದು ಫ್ರೆಂಡ್ಸ್, ಬಟ್ಟೆ ತಿಕ್ಕೋ ಬ್ರಷ್ ಎಲ್ಲರ ಮನೆಯಾಗೂ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಅದನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದರೊಳಗೆ ಕೂದಲ ಮತ್ತು ಧೂಳು ಎಂಬುದು ಸೇರ್ಕೊಂಡಿದ್ದೇ ಇರ್ತದೆ. ಅದನ್ನು ನಾವು ಬ್ರಷನ್ನು ನೀಟಾಗಿ ಕ್ಲೀನ್ ಯಾವ ರೀತಿ ಮಾಡ್ಕೋಬೋದು ಅಂತಂದ್ರೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲೊಂದು ನಾನು ಸಣ್ಣ ಚಾಕು ತೊಗೊಂಡಿನಿ. ನೀವು ಚಾಕು ಆದರೂ ತೊಗೋಬೋದು, ಇಲ್ಲಾಂದ್ರೆ ಬ್ಲೇಡ್ ಆದರೂ ತೊಗೋಬೋದು. ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ನಾವು ಕೈಯಾಡಿಸ್ಬೇಕು ಫ್ರೆಂಡ್ಸ್. ಅಂದ್ರೆ ಬ್ರಷ್ ಒಳಗೆ ಈ ರೀತಿ ನಾವು ಚಾಕುನ ಸಹಾಯದಿಂದ ಈ ರೀತಿ ಕೈಯಾಡಿಸೋದ್ರಿಂದ ಇದರೊಳಗೆ ಇರ್ತಕ್ಕಂಥ ಕೂದಲಾಗಲಿ ಮತ್ತು ಧೂಳಾಗಲಿ ಎಲ್ಲ ಹೊರಗಡೆ ಬಂದ್ಬಿಟ್ಟು ಬ್ರಷ್ ಎಂಬುದು ನೀಟಾಗಿ ಸ್ವಚ್ಛ ಆಗುತ್ತೆ. ನೋಡ್ತಿರ್ಬೋದು ಈ ಥರ ಬ್ರಷ್ ಜಾಸ್ತಿ ಗಡಸುತನದಿಂದ ಕೂಡಿರ್ತಾವೆ ಫ್ರೆಂಡ್ಸ್. ನಾವು ಎಷ್ಟೇ ನಾವು ಈ ರೀತಿ ಚಾಕು ಸಹಾಯದಿಂದ ಇದನ್ನು ಕ್ಲೀನ್ ಮಾಡೋಕ್ಕಂತೀವಿ ಅಂತಂದರೆ ಇದಕ್ಕೇನೂ ಹಾನಿ ಆಗೋದಿಲ್ಲ ಬ್ರಷ್ಷಿಗೆ. ನೋಡ್ತಿರ್ಬೋದು ಇದ್ರಾಗಿರ್ತಕ್ಕಂತಹ ಕೂದಲ ಮತ್ತು ಧೂಳ ಎಲ್ಲ ನೀಟಾಗಿ ಕ್ಲೀನ್ ಆಗ್ಲಾಕತ್ತದ. ಇವಾಗ ಇದನ್ನು ಈ ರೀತಿ ನಾವು ಕ್ಲೀನ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಈ ರೀತಿ ನಾವು ಬಡಿಬೇಕು ಫ್ರೆಂಡ್ಸ್. ಬಡ್ದಾದ ನಂತರ ನೋಡ್ತಿರ್ಬೋದು ಎಲ್ಲ ಧೂಳು ಕೆಳಗಡೆ ಬಿದ್ದದ. ನೋಡ್ತಿರ್ಬೋದು ಇವಾಗ ಎಷ್ಟೊಂದು ಕೂದಲ ಮತ್ತು ಧೂಳು ಅದೆಲ್ಲ ಹೆಂಗೆ ಕೈಗೆ ಹತ್ಕೊಂಡದ ಅಂಥೇಳಿ ನೀವೇ ನೋಡ್ತಿರ್ಬೋದು. ಎಲ್ಲ ಧೂಳು ಎಂಬುದು ಕೆಳಗಡೆ ಇವಾಗ ಬಿದ್ದುಬಿಟ್ಟು ಬ್ರಷ್ ಎಂಬುದು ಕ್ಲೀನ್ ಆಗಿದೆ. ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ಈ ರೀತಿ ಚಹಾ ಕುಡಿ ಕಪ್ ಅಂಥೇಳಿ ಎಲ್ಲರ ಮನೆಯಾಗಿದ್ದೇ ಇರ್ತಾವೆ ಫ್ರೆಂಡ್ಸ. ಅವಕ್ಕೂ ನಾವು ಭಾಳ ನಾಜೂಕತನದಿಂದ ನೋಡ್ಕೋಬೇಕು. ನಾವು ಏನಾದರೂ ಒಂದು ಕಪ್ ತೊಗೊಳಕ್ಕೆ ಹೋದ್ವಿ ಅಂತಂದ್ರೆ ಅದ್ರ ಜೊತೆ ಮತ್ತೊಂದು ಕಪ್ಪ ಕೆಳಗಡೆ ಬಿದ್ದುಬಿಟ್ಟು ಕಪ್ ಎಂಬುದು ಒಡೆದು ಬಿಡ್ತದೆ. ಆ ರೀತಿ ಆಗಬಾರ್ದು. ಕಪ್ನ ನಾವು ನೀಟಾಗಿ ಯಾವ ರೀತಿ ನಾವು ನಾಜೂಕತನದಿಂದ ಇಟ್ಕೋಬೇಕು ಅಂತಂದ್ರೆ ಇಲ್ಲಿ ನಾನು ಒಂದು ಟ್ರಿಕ್ಸನ್ನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಈ ರೀತಿ ನೀರಿನ ಬಾಟ್ಲ್ ಅಂದರೆ ವೇಸ್ಟ್ ಆದ ನೀರಿನ ಬಾಟಲ್ ಎಲ್ಲರ ಮನೆಯಾಗಿದ್ದೇ ಇರ್ತಾವೆ ಫ್ರೆಂಡ್ಸ್. ಈ ನೀರಿನ ಬಾಟ್ಲನ್ನು ನಾನು ಇದ್ರ ಮ್ಯಾಗಿನ ಕವರನ್ನು ತೆಗಿತೀನಿ. ಹಾಗೆ ಇದನ್ನು ನಾನು ಈ ರೀತಿ ಮುಂದ್ಗಡೆ ಒಂದು ಸ್ವಲ್ಪ ನಾನು ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಕಟ್ ಮಾಡ್ಕೊಂಡಾಗ ನೋಡ್ತಿರ್ಬೋದು ಈ ರೀತಿ ನಾನು ಕಟ್ ಮಾಡ್ಕೊಂಡಿನಿ. ಕಟ್ ಮಾಡ್ಕೊಂಡಾದ ನಂತರ ಇವಾಗ ನಾನು ಇದರ ಒಳಗಡೆ ಇರ್ತಕ್ಕಂಥ ನೀರಿನ ಅಂಶ ಏನಾದರೂ ಇತ್ತಂದರೆ ಈ ರೀತಿ ನಾನು ಒಮ್ಮೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ನೋಡ್ರಿ. ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡಾದ ನಂತರ ಒಂದು ಕಡೆ ಸೈಡಲ್ಲಿ ಇದನ್ನು ನಾವು ಕಟ್ ಮಾಡ್ಬೇಕು ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಈ ರೀತಿ ನಾನು ಒಂದು ಕಡೆ ಸೈಡಿಂದ ಈ ರೀತಿ ನಾನು ಕತ್ರಿ ಸಹಾಯದಿಂದ ಈ ರೀತಿ ನಾನು ಕಟ್ ಮಾಡಕತ್ತೀನಿ. ಈ ರೀತಿ ಕಟ್ ಮಾಡಿದ ನಂತರ ಇದ್ರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜಾಗ ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ನೋಡ್ತಿರ್ಬೋದು ಫ್ರೆಂಡ್ಸ, ಇಲ್ಲಿ ನಾನು ಒಂದು ಸ್ವಲ್ಪ ಈ ರೀತಿ ಪ್ಲೇಸ್ ಬಿಟ್ಬಿಟ್ಟು ಮತ್ತೆ ನಾನು ಕಟ್ ಮಾಡಕತ್ತೀನಿ. ಇದನ್ನು ನಾವು ಮೊದಲಿಗೆ ಎಲ್ಲಿ ತನಕ ಕಟ್ ಮಾಡ್ಯಾವಲ್ಲ ಫ್ರೆಂಡ್ಸ, ಇದನ್ನು ಕೂಡ ನಾವು ಅಲ್ಲಿ ತನಕ ಕಟ್ ಮಾಡಿಬಿಟ್ಟು ಈ ವೇಸ್ಟ್ ಆದ ಪಾರ್ಟನ್ನು ನಾವು ತೆಗೆದು ಹಾಕಬೇಕು. ಇವಾಗ ನೋಡ್ರಿ ಈ ಥರ ಒಂದು ಬಾಟಲ್ ಈ ರೀತಿ ರೆಡಿಯಾಗಿ ನೋಡ್ರಿ. ಇದನ್ನು ನಾವು ಯಾವ ರೀತಿ ರೀಯೂಸ್ ಮಾಡ್ಕೋಬೋದು ಅಂತಂದ್ರೆ ಈ ರೀತಿ ಕಪ್ಗಳನ್ನು ಅಂದರೆ ಚಹಾ ಕುಡಿ ಕಪ್ಗಳನ್ನು ಆಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ಕಪ್ಗಳನ್ನು ಇದ್ರೊಳಗೆ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ಈ ರೀತಿ ನಾವು ಮಾಡಿ ಇಡೋದ್ರಿಂದ ಇವು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಮತ್ತು ಹಾನಿಗೊಳಗಾಗೋದಿಲ್ಲ. ನಾವು ತೆಗಿತನೂ ಕೂಡ ಈ ಕಪ್ ಎಂಬುದು ಕೆಳಗಡೆ ಬೀಳೋದಿಲ್ಲ ಮತ್ತು ಇವೇನು ಹಾನಿ ಆಗೋದಿಲ್ಲ. ನೋಡ್ತಿರ್ಬೋದು ನಾವು ಯಾವ ರೀತಿ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್ ಅದೇ ರೀತಿಯೇ ಇರ್ತಾವೆ. ನಾವು ತೆಗಿತನೂ ಕೂಡ ನೋಡ್ತಿರ್ಬೋದು. ಈ ಬಾಟಲ್ ಒಳಗೆ ನಾನು 4 ಕಪ್ಪನ್ನು ನಾನು ಹಾಕಿಟ್ಟೀನಿ. ಇದಕ್ಕೂ ದೊಡ್ಡ ಬಾಟಲಲ್ಲಿ ನಾವು ಮಾಡಿದ್ವಿ ಅಂತಂದ್ರೆ ಒಂದು 6 ಕಪ್ ಆದರೂ ಹಿಡಿಸ್ತಾವೆ ಫ್ರೆಂಡ್ಸ್. ಇದು 1 ಲೀಟ್ರ್ ಬಾಟಲಲ್ಲ, ಇದ್ರಾಗ 4 ಕಪ್ ಮಾತ್ರ ಹಿಡಿಸಿದ್ದು. ಮತ್ತು ಇದನ್ನು ನಾವು ಈ ರೀತಿ ಮಾಡಿಬಿಟ್ಟು ಇದರ ಮೇಲ್ಗಡೆ ಇದನ್ನು ಕೂಡ ನಾವು ಈ ರೀತಿ ನಾವು ಹಾಕಿಡೋದ್ರಿಂದ ಇದಕ್ಕೆ ಧೂಳ ಮತ್ತು ದೂಸ ಎಂಬುದೇನು ಬರೋದಿಲ್ಲ. ಕಪ್ ಎಂಬುದು ನೀಟಾಗಿ ಕ್ಲೀನಾಗಿ ಇರ್ತಾವೆ. ನೋಡ್ತಿರ್ಬೋದು ಎಷ್ಟೊಂದು ಯೂಸ್ಫುಲ್ ಆದ ಟಿಪ್ಸ್ ಅಂಥೇಳಿ.
ನೀವು ಕೂಡ ಮನ್ಯಾಗ ಇಂಥ ವೇಸ್ಟ್ ಆದ ಬಾಟ್ಲ್ ಇರ್ತಾವೆ ಅವನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಈ ಥರ ಚಹಾ ಕುಡಿ ಕಪ್ ಇರ್ತಾವಲ್ಲ ಫ್ರೆಂಡ್ಸ್, ಅವು ಒಂದು ಸ್ವಲ್ಪ ಕೈಯಿಂದ ತಪ್ಪಿ ಕೆಳಗಡೆ ಬಿದ್ದು ಅಂದರೆ ಚೂರಾಗಿ ಒಡೆದು ಬಿಡ್ತಾವೆ. ಆ ರೀತಿ ಆಗಬಾರ್ದು. ಕಪ್ಪನ್ನು ನಾವು ನಾಜೂಕಾಗಿ ಇಟ್ಕೋಬೇಕು ಅಂತಂದರೆ ಈ ರೀತಿ ವೇಸ್ಟ್ ಬಾಟಲ್ ಇರ್ತಾವಲ್ಲ ಅವನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಕಪ್ಪನ್ನು ಅಂದರೆ ಚಹಾ ಕುಡಿ ಕಪ್ಪನ್ನು ಸೇವ್ ಮಾಡಿ ಇಟ್ಕೋಬೋದು. ನೋಡ್ತಿರ್ಬೋದು ಒಮ್ಮೆ ನಾವು ಇಟ್ಟಿವಿ ಅಂತಂದ್ರೆ ನಾವು ತೆಗಿತನೂ ಕೂಡ ಈ ಕಪ್ ಇಷ್ಟೇ ಇರ್ತದೆ. ನೋಡ್ತಿರ್ಬೋದು ಎಷ್ಟೊಂದು ಯೂಸ್ಫುಲ್ ಆದ ಟಿಪ್ ಅಂತ ಹೇಳಿ. ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ಫ್ರಿಜ್ಜನ್ನು ನಾವು ಬಾಗಿಲು ತೆಗೆದ ತಕ್ಷಣ ಬ್ಯಾಡ್ ಸ್ಮೆಲ್ ಎಂಬುದು ಬರ್ತಿರ್ತದೆ. ಆ ರೀತಿ ಬರಬಾರ್ದು. ಫ್ರಿಜ್ಜಲ್ಲಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂತಂದ್ರೆ ಈ ರೀತಿ ಅರ್ಧ ಹೋಳು ನಿಂಬೆ ಹಣ್ಣನ್ನು ತೊಗೊಂಡ್ಬಿಟ್ಟು ನಾವು ಫ್ರಿಜ್ನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಾವು ಇಟ್ವಿ ಅಂತಂದ್ರೆ ಆ ಬ್ಯಾಡ್ ಸ್ಮೆಲ್ಲನ್ನು ಈ ನಿಂಬೆ ಹೋಳ ಹೀರ್ಕೊಂಡು ಬಿಡ್ತದೆ. ಫ್ರಿಜ್ಜನ್ನು ನಾವು ಬಾಗಿಲು ತೆಗೆದ ತಕ್ಷಣ ಬ್ಯಾಡ್ ಸ್ಮೆಲ್ ಎಂಬುದು ಬರುವುದಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ಬಾಯ್.